ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಯಾವ ರೀತಿ ಜಾಬ್ ತಗೊಂಡೆ ಅಂದ್ರೆ ನಾನು ಆರ್ಮಿಗೆ ಸೆಲೆಕ್ಷನ್ ಆಗುವಾಗ ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡಿ ಹೇಗೆ ಪ್ರಾಕ್ಟೀಸ್ ಮಾಡೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಾನು ರನ್ನಿಂಗ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೆ ಅಂತಂದ್ರೆ ನಾನು ಆರ್ಮಿಗೆ ಅಂತೇಳಿ ನಾನು ಯಾವತ್ತೂ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ. ರನ್ನಿಂಗ್ ನಾನು SLC ಇಂದಾನು ಟಚ್ ಅಲ್ಲಿ ಇದ್ದೀನಿ, ಕಾಲೇಜ್ ಸ್ಕೂಲ್ ಸ್ಪೋರ್ಟ್ಸ್ ಇಂದ ನಾನು ಆಡ್ಕೊಂತ ಬಂದಿದ್ದೀನಿ. ಹಾಗಾಗಿ ನನಗೆ ರನ್ನಿಂಗ್ ಅನ್ನೋದು ಕಷ್ಟ ಆಗಿದ್ದಿಲ್ಲ. ಕಾಲೇಜ್ ಇವೆಂಟ್ಗಳು ಇರ್ತಿದ್ವು, ಅವೆಲ್ಲ ಅಟೆಂಡ್ ಮಾಡ್ಕೊಂತ ನಾನು ರನ್ನಿಂಗ್ ಅನ್ನೋದು ನನಗೆ ಒಂಥರ ಅಭ್ಯಾಸ ಆಗ್ಬಿಟ್ಟಿತ್ತು, ಏನು ತೊಂದರೆ ಇದ್ದಿಲ್ಲ. ಬಟ್ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೆ ಅನ್ನೋದು ತೋರಿಸ್ತೀನಿ. ಕಾಲೇಜ್ ಪ್ರಾಕ್ಟೀಸ್ಗೆ ಕಾಂಪಿಟೇಷನ್ ಎಲ್ಲ ಹೋದಾಗ ನಮಗೆ ಗ್ರೌಂಡ್ ಸಿಗುತ್ತೆ, ಹಾಗೆ ಯೂನಿವರ್ಸಿಟಿಗಳಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಬಟ್ ನಾನು ಕಾಲೇಜ್ ಮುಗಿಸಿದ್ಮೇಲೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದೆ ರ್ಯಾಲಿ ಹತ್ರ ಬಂದಾಗ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈ ಜಾಗ ಬಂದ್ಬಿಟ್ಟು ಫೈರ್ ಆಫೀಸ್, ಕೂಡ್ಲಿಗಿ ಫೈರ್ ಆಫೀಸ್ ಇಲ್ಲಿದೆ. ಕೊಟ್ಟೂರು ರೋಡ್ ಇದು. ಇಲ್ಲಿ ಸೈಟ್ ಮಾಡಿದ್ದಾರೆ, ಈಗ ಸೈಟ್ ಆಗಿದೆ. ಇದು 5-6 ವರ್ಷಗಳ ಹಿಂದೆ ಸೈಟ್ ಇದ್ದಿಲ್ಲ, ಈಗ ಒಂದು 8 ವರ್ಷದಿಂದ ಯಾವ್ದೇ ರೀತಿ ಸೈಟ್ ಇದ್ದಿದ್ದಿಲ್ಲ, ಖಾಲಿ ಜಾಗ ಇತ್ತು. ಇದ್ರೊಳಗಡೆ ನಾನು 400 ಮೀಟರ್ ಟ್ರ್ಯಾಕ್ ನ ಹಾಕಿದ್ದೆ. ಯಾಕಂದ್ರೆ ನೀವು ಅಲ್ಲಿ ನಾಲೆಡ್ಜ್ ಇತ್ತು, ಯಾವ ರೀತಿ 400 ಟ್ರ್ಯಾಕ್ ನ ರೆಡಿ ಮಾಡ್ಬೇಕನ್ನೋದು ನನ್ಗೆ ಗೊತ್ತಿತ್ತು, ಐಡಿಯಾ ಇತ್ತು. ಹಾಗಾಗಿ ನಾನು ಟ್ರ್ಯಾಕ್ಟರ್ ಇಂದ ಎಲ್ಲ ಮಾರ್ಕ್ ಮಾಡ್ಕೊಂಡು 400 ಟ್ರ್ಯಾಕ್ ಯಾವ ರೀತಿ ಇರುತ್ತೋ ಆ ರೀತಿನೇ ಇಲ್ಲಿ ಟ್ರ್ಯಾಕ್ ಮಾಡಿದ್ದೆ. ನಾನು ಇಲ್ಲೇ ಅಭ್ಯಾಸ ಮಾಡ್ತಿದ್ದೆ, ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ದಿನ ಮತ್ತೆ ಬೆಳಗ್ಗೆ ಮತ್ತೆ ಸಾಯಂಕಾಲ ನಾನು ಇಲ್ಲೇ ರನ್ನಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಹಾಗೆ ನಾನು 20 ದಿನ ರ್ಯಾಲಿಗಿಂತ ಒಂದು 25-20 ಡೇಸ್ ನಾನು ಎಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅಂದ್ರೆ ಹಾಸನದಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಅಲ್ಲಿ ನಾನೊಬ್ರು ಸರ್ ನನಗೆ ಸಪೋರ್ಟ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಒಂದು 20 ಡೇಸ್ ಗ್ರೌಂಡ್ ಅಲ್ಲಿ ಓಡಿದ್ದೀನಿ. ಅದಾದ ನಂತರ ನಾನು ರ್ಯಾಲಿನ ಅಟೆಂಡ್ ಮಾಡಿದ್ದೇನೆ. ನೀವು ನಂಬಲ್ಲ, ಟ್ರ್ಯಾಕ್ ಇರುತ್ತೋ ಅದೇ ರೀತಿ ನಾನು ಇಲ್ಲಿ ಗ್ರೌಂಡ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾವು ಲಾಂಗ್ ರನ್ನಿಂಗ್ ಹೋಗ್ಬೇಕಂದಾಗೆ ನಮಗೆ ಒಂಥರ ಥ್ರಿಲ್ ಬರ್ಬೇಕು ಓಡಕ್ಕೆ. ಅದಕ್ಕೆ ಏನ್ ಮಾಡ್ತಿದ್ವಿ ಅಂತಂದ್ರೆ ಇಲ್ಲಿಂದ ನಾವು ಸುಮಾರು ಒಂದು 8 ಕಿಲೋಮೀಟರ್ ದೂರ ತಕನ ಈ ಹೊಲದ್ದು ಲಿಂಕ್ ಇರುತ್ತಲ್ವಾ, ದಿಬ್ಬ ಇರುತ್ತೆ, ನಮ್ ಕಡೆ ದಿಬ್ಬ ಅಂತೀವಿ ಹೊಲದ್ದು. ಆ ಮೇರಿ ಮೇಲೆಲ್ಲ ನಾವು ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ನಾವು ರನ್ನಿಂಗ್ ಮಾಡ್ಬೇಕಾದ್ರೆ ಫೈರ್ ಆಫೀಸ್ನವ್ರಾಗ್ಲಿ ತುಂಬಾ ಜನ ಹೆಲ್ಪ್ ಮಾಡ್ತಾ ಇದ್ರು ನಮ್ಗೆ. ಆದ್ರೂ ಆ ದಿನಗಳನ್ನ ನೆನ್ಸ್ಕೊಂಡ್ರೆ ತುಂಬಾ ಹೆಮ್ಮೆ ಆಗುತ್ತೆ. ನನ್ನ ಹತ್ರ ಗ್ರೌಂಡ್ ಇಲ್ಲ ಅದಿಲ್ಲ ಅಂತೇಳಿ ಕಾರಣ ಹೇಳಕ್ ಹೋಗ್ಬೇಡಿ, ಎಲ್ಲಿ ಖಾಲಿ ಸಿಗುತ್ತೆ ಅಲ್ಲಿ ಓಡ್ತಾ ಇರ್ರಿ. ಆದ್ರೆ ದೋಸ್ತ್ ನನ್ನ ಕಡೆಯಿಂದ ಒಂದು ಸಲಹೆ ಏನಪ್ಪಾ ಅಂತಂತಂದ್ರೆ, ರ್ಯಾಲಿ ಅಡ್ಮಿಟ್ ಕಾರ್ಡ್ ಕೈಗೆ ಬಂದಾಗ ರನ್ನಿಂಗ್ ನ ಶುರು ಮಾಡಕ್ ಹೋಗ್ಬೇಡಿ. ಇವತ್ತು ರನ್ನಿಂಗ್ ಫೇಲ್ ಆಗಿದ್ದೀರಾ, ಇವತ್ತಿಂದ ಶುರು ಮಾಡ್ರಿ. ನೆಕ್ಸ್ಟ್ ರ್ಯಾಲಿಗೆ ಗ್ರೌಂಡ್ ಫಸ್ಟ್ ಬರ್ತೀರಾ, ಬರ್ದಿಟ್ಕೊಡ್ರಿ. ಜೈ ಹಿಂದ್.